ಬೆಂಗಳೂರಿನ ಪಿಜಿಯಲ್ಲಿ ಯುವತಿಗೆ ಲೈಂಗಿಕ ದೌರ್ಜನ್ಯ. ಬನಶಂಕರಿಯ ಎರಡನೇ ಹಂತದ ಎಸ್ಟಿಬಿ ಪಿಜಿಯಲ್ಲಿ ಆಗಿರುವಂತಹ ಘಟನೆ ಇದು. ಪಿಜಿ ಮಾಲೀಕ ರವಿತೇಜ ರೆಡ್ಡಿಯಿಂದಲೇ ಈ ಕೃತ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಈ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಯುವತಿ ದೂರು ಕೊಟ್ಟಿದ್ದಾರೆ. ದೂರಿನ ಮೇರೆಗೆ ಮಾಲೀಕ ರವಿತೇಜ ಬಂಧನವಾಗಿದೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM-ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಬೆಂಗಳೂರಿನ ಪಿಜಿಯಲ್ಲಿ ಯುವತಿಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿದೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ಹೊರವಲಯದಲ್ಲಿ ಯಾವ ರೀತಿಯಾಗಿ ಒಂದು ಘಟನೆ ನಡೆದಿತ್ತು ಅನ್ನೋದನ್ನು ಗಮನಿಸಿದ್ವಿ. ಅದರ ಬೆನ್ನಲ್ಲೇ ಇದೀಗ ಮತ್ತೊಬ್ಬಳು ಯುವತಿ ಅದೇ ರೀತಿಯ ಒಂದು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ವಾರದ ಹಿಂದೆಯಷ್ಟೇ ಈ ಯುವತಿ ಪಿಜಿಗೆ ಬಂದಿದ್ಲು. ಪಿಜಿಯಲ್ಲಿ ಬೇರೆ ಯುವತಿಯ ಉಂಗುರ ಕಳ್ಳತನ ಆಗಿತ್ತಂತೆ. ಹಾಗಾಗಿ ಆ ಕಳ್ಳತನದ ವಿಚಾರವನ್ನ ಬಯಲಿಗೆಳೆಯೋದಕ್ಕೆ ಹೋದಂತಹ ಮಾಲೀಕ ಯುವತಿಯ ಮೇಲೇನೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ. ರೂಮಿಗೆ ಬಂದು ಯುವತಿಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಪ್ರತಿರೋಧ ತೋರಿದಾಗ ಯುವತಿಗೆ ಮಾಲೀಕ ರವಿತೇಜ ಬೆದರಿಕೆಯನ್ನ ಕೂಡ ಹಾಕಿದ್ದಾನೆ ಅನ್ನೋ ಆರೋಪ. ಯಾರಿಗೋ ಹೇಳದಂತೆ ಆ ಯುವತಿಯನ್ನ ಬೆದರಿಸಿದ್ದಾನೆ. ಮೈಕೋ ಲೇಔಟ್ ಠಾಣೆಗೆ ಯುವತಿ ದೂರು ಕೊಟ್ಟಿದ್ದಾರೆ. ನಮಗೆ ಇನ್ಫಾರ್ಮೇಷನ್ ಏನು ಕೊಡ್ತಾರೆ ಅಂದರೆ ಅಲ್ಲಿ ಸ್ವಲ್ಪ ಜ್ಯುವೆಲ್ರಿ ಯಾರೋ ಕಳ್ತನ ಮಾಡಿದ್ದಾರೆ ಅಂದ್ಕೊಂಡು ಅದು ಹೋಗಿ ಎಲ್ಲ ವಿಚಾರಿಸಿದಾಗ ಗೊತ್ತಾಗುತ್ತೆ. ಅದೇ ಓನರಿಂದ ಅಲ್ಲಿ ಒಂದು ವಾರ ಹಿಂದೆ ಬಂದು ಯಾರು ಪಿ ಜಿದಲ್ಲಿ ಅಕಾಮಿಡೇಷನ್ ತಗೊಂಡಿರ್ತಾರೆ ಆ ಲೇಡಿ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಮಾಡಿದ್ರು ಅಂದ್ಕೊಂಡು ಈಗ ಆಲ್ರೆಡಿ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವರೀಗ ಜೇಸಿದಲ್ಲಿದ್ದಾರೆ. ಅವರು ಆ ಪಿ ಜಿ ನಡೆಸ್ತಾ ಇದ್ರು. ಯಾವಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಥರ ಕಳ್ತನ ಆಗಿದೆ ಅಂದ್ಕೊಂಡು ಬಂದು ಎಲ್ರಿಗೆ ವಿಚಾರಣೆ ಮಾಡ್ತಾ ಇದ್ದಾಗ ಯಾರ ಮೇಲೆ ಸಸ್ಪೆಕ್ಟ್ ಮಾಡಿರ್ತಾರೆ ಹುಡುಗಿರು ಇವ್ರು ಕಳೆದಿದ್ದಾರೆ ಅಂದ್ಕೊಂಡು ಅವ್ರಿಗೆ ಪಕ್ಕದ ರೂಮಲ್ಲಿ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ ಸಂಬಂಧದಲ್ಲಿ ಈ ಘಟನೆ ನಡೆದಿದೆ ಅಂತ ಗೊತ್ತಾಗ್ಬಿಟ್ಟು ಫಸ್ಟ್ ನಮಗೆ ಇನ್ಫಾರ್ಮೇಷನ್ ಏನು ಕೊಡ್ತಾರೆ ಅಂದರೆ ಅಲ್ಲಿ ಸ್ವಲ್ಪ ಜ್ಯುವೆಲ್ರಿ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರದೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪಿಜಿಯಲ್ಲಿ ನಡೆದಿದ್ದ ಕಳ್ಳತನದ ವಿಚಾರಣೆ ನೆಪದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಘಟನೆ ಬೆಂಗಳೂರಿನ ಬನಶಂಕರಿಯ ಸೆಕೆಂಡ್ ಸ್ಟೇಜ್ನ ಲೇಡೀಸ್ ಪಿಜಿಯಲ್ಲಿ ನಡೆದಿರುವಂಥದ್ದು. ಇದೇ ಒಂದು STB PG ಏನಿದೆ ಇದರಲ್ಲಿ ಕಳೆದ 3 ದಿನದ ಹಿಂದೆ ಒಂದು ವಸ್ತು ಕಳವಾಗಿರುತ್ತೆ. ಈ ಸಂಬಂಧ ಪಿಜಿಯಲ್ಲಿರುವಂತಹ ಮಾಲೀಕ ಎಲ್ಲರನ್ನೂ ಸಹ ವಿಚಾರಣೆಯನ್ನು ಮಾಡ್ತಾ ಇರ್ತಾರೆ. ಅಂದರೆ ಈ ಒಂದು ಕಳೆದೋಗಿರೋ ವಸ್ತು ಬಗ್ಗೆ ಎಲ್ಲರನ್ನೂ ಕರೆದು ಅವರ ಬಳಿ ಈ ಒಂದು ವಸ್ತುವಿನ ಬಗ್ಗೆ ಮಾಹಿತಿಯನ್ನು ಪಡಿತಾ ಇರ್ತಾರೆ. ಆದರೆ ಇದೇ ವೇಳೆ ಯುವತಿಯೊಬ್ಬಳನ್ನು ತನ್ನ ಇನ್ನೊಂದು ರೂಮಿಗೆ ಕರ್ಕೊಂಡೋದಂತಹ ಮಾಲೀಕ ರವಿತೇಜ ರೆಡ್ಡಿ ಆಕೆಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ. ಇದರಿಂದ ಆಕೆ ಬಾತ್ರೂಮ್ಗೆ ಓಡೋಗಿದ್ದಾಳೆ. ಈ ವೇಳೆ ಆಕೆಯ ಹಿಂದೆನೇ ಫಾಲೋ ಮಾಡಿದಂತಹ ರವಿತೇಜ ರೆಡ್ಡಿ ಬಾತ್ರೂಮಲ್ಲೂ ಸಹ ಆಕೆಗೆ ಲೈಂಗಿಕ ದೌರ್ಜನ್ಯ ನಡೆಸಲು ಪ್ರಯತ್ನವನ್ನು ಪಟ್ಟಿದ್ದಾರೆ. ಈ ಸಂಬಂಧ ಯುವತಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದು ತದನಂತರ ಈಗ ಮೈಕೋ ಲೇಔಟ್ ಪೊಲೀಸರಿಗೆ ದೂರನ್ನು ನೀಡಿದ್ದು ಮೈಕೋ ಲೇಔಟ್ ಪೊಲೀಸರು ಆರೋಪಿ ರವಿತೇಜ ರೆಡ್ಡಿಯನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ಬಸವರಾಜು ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಜಿ ಮಾಲೀಕ ರವಿತೇಜ ಬಂಧನ ಕೂಡ ಆಗಿದೆ. ಯುವತಿ ಕೊಟ್ಟಂತಹ ದೂರಿನ ಅನ್ವಯ ಇದೀಗ ಖುದ್ದು ಸಂತ್ರಸ್ತ ಯುವತಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾಳೆ. ನಮಸ್ತೆ ಅಮ್ಮ. ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಏನಾಯ್ತು ಅಂತ ಹೇಳಿ. ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಸಂತ್ರಸ್ತ ಯುವತಿ ಘಟನೆಯ ಬಗ್ಗೆ ಸಾಕಷ್ಟು ವಿವರಣೆಯನ್ನ ಕೊಡಲಿದ್ದಾಳೆ. ಏನಾಯ್ತು ಅನ್ನೋದ್ರ ಬಗ್ಗೆ, ಏನಾಯ್ತು ಅಂತ, ಈ ಘಟನೆ ಎಕ್ಸಾಕ್ಟ್ ಆಗಿ ಯಾವಾಗ ಆಗಿದ್ದು? 21st. ಓಕೆ. ಈ ಓನರ್ ಹೇಗೆ ಅಂತ ನಿಮ್ಗೆ ಗೊತ್ತಿರಲಿಲ್ವಾ? ನೀವು ಯಾವಾಗ ಬಂದಿದ್ದು? ಬಂದು ಇಲ್ಲಿಗೆ ಶಿಫ್ಟ್ ಆಗಿ ಎಷ್ಟು ದಿನ ಆಯಿತು? ಹಲೋ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಯುವತಿ ಹೇಳ್ತಾ ಇರೋದು ಇತ್ತೀಚೆಗೆ 1 ವಾರ ಆಗಿತ್ತು ಆಕೆ ಬಂದು ಈ ಪಿಜಿಗೆ. ಆದರೆ ಈ ಪಿಜಿ ಮಾಲೀಕ ಹೇಗೆ ಆಕೆಯ ಜೊತೆಗೆ ಮಿಸ್ಬಿಹೇವ್ ಮಾಡ್ದ, ಒಂದು ಉಂಗುರ ಕಳವಾಗಿತ್ತು, ಆ ಉಂಗುರ ಕಳ್ಳತನವನ್ನ
ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಈತ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಆಕೆಗೆ ಹಿಂಸೆಯನ್ನ ಕೊಟ್ಟಿದ್ದಾನೆ ಅನ್ನೋದು ಆರೋಪ.